ಕಲಬುರಗಿ ಜಿಲ್ಲೆಯಲ್ಲಿ ಹೆಸರುಕಾಳು ಬೆಳೆಯಲ್ಲಿ ಭಾರಿ ಇಳುವರಿಯಾಗಿದೆ. ರೈತರಿಗೆ ಸೂಕ್ತ ಬೆಲೆ ಸಿಗಲಿ ಅಂತ ಸರ್ಕಾರ ಹೆಸರುಕಾಳು ಖರೀದಿ ಕೇಂದ್ರ ಆರಂಭಿಸಿ ಬೆಂಬಲ ಬೆಲೆಯನ್ನು ಕೂಡ ಘೋಷಿಸಿದೆ. ಆದರೆ ಬೆಂಬಲ ಬೆಲೆ ನಿಗದಿ ಮಾಡಿದ್ರೂ ಕೂಡ ಸೇಡಂ ಪಟ್ಟಣದ ಸರ್ಕಾರಿ ವೇರ್ ಹೌಸ್ನಲ್ಲಿ ಹೆಸರುಕಾಳು ಖರೀದಿಯನ್ನ ಯಾರು ಕೂಡ ಖರೀದಿ ಮಾಡ್ತಾ ಇಲ್ಲ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಸೇಡಂನಲ್ಲಿ ಸಾಲುಗಟ್ಟಿ ನಿಂತ ರೈತರ ನೂರಾರು ಟ್ರ್ಯಾಕ್ಟರ್. ರೈತರು ಬೆಳೆದ ಹೆಸರುಕಾಳು ಖರೀದಿಸದ ಅಧಿಕಾರಿಗಳು. ಕಲಬುರಗಿ ಜಿಲ್ಲೆಯ ರೈತರ ಗೋಳು ಕೇಳೋರು ಯಾರು? ಸಾಲುಗಟ್ಟಿ ನಿಂತಿರೋ ರೈತರ ಟ್ರ್ಯಾಕ್ಟರ್ಗಳು. ಹೆಸರುಕಾಳು ತುಂಬಿಕೊಂಡ ಟ್ರ್ಯಾಕ್ಟರ್ಗಳ ಸಮೇತ ವೇರ್ ಹೌಸ್ ಮುಂದೆ ಆಕ್ರೋಶ ವ್ಯಕ್ತಪಡಿಸುತ್ತಿರೋ ಅನ್ನದಾತರು. ಈ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದಲ್ಲಿ. ಅಂದಹಾಗೆ ಇಲ್ಲಿನ ಸೆಂಟ್ರಲ್ ವೇರ್ ಹೌಸ್ ಮುಂದೆ ಸೇಡಂ, ಚಿತ್ತಾಪುರ ತಾಲೂಕಿನ ನೂರಾರು ರೈತರ ಟ್ರ್ಯಾಕ್ಟರ್ಗಳು ನಿಂತಿವೆ. ಕಳೆದ 3-4 ತಿಂಗಳಿನಿಂದ ಹೆಸರುಕಾಳು ತುಂಬಿದ ಟ್ರ್ಯಾಕ್ಟರ್ನೊಂದಿಗೆ ಠಿಕಾಣಿ ಹೂಡಿದ್ದಾರೆ. ಸರ್ಕಾರ ಈ ಬಾರಿ ಹೆಸರುಕಾಳು ಖರೀದಿ ಮಾಡೋಕೆ ಜಿಲ್ಲೆಯ ಕೆಲವೆಡೆ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿತ್ತು. ಹೀಗಾಗಿ ಸೇಡಂ ಹಾಗೂ ಚಿತ್ತಾಪುರ ತಾಲೂಕಿನ ನೂರಾರು ರೈತರು ಖರೀದಿ ಕೇಂದ್ರದಲ್ಲೇ ಮಾರಾಟ ಮಾಡಬೇಕು ಎಂದುಕೊಂಡಿದ್ದರು. ಆದರೆ ಸರ್ಕಾರ ಆ ರೈತರ ಆಸೆಗೆ ತಣ್ಣೀರೆರಚಿದೆ. ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಲಾದ ಬೆಳೆಯನ್ನ ಸೆಂಟ್ರಲ್ ವೇರ್ ಹೌಸ್ನವರು ತೆಗೆದುಕೊಳ್ತಾ ಇಲ್ವಂತೆ. ಕಾರಣ ಕೇಳಿದ್ರೆ ಹೆಸರುಕಾಳು ಗುಣಮಟ್ಟ ಸರಿಯಿಲ್ಲ ಅನ್ನೋ ಕುಂಟು ನೆಪ ಹೇಳ್ತಿದ್ದಾರಂತೆ. ಹೀಗಾಗಿ ರೊಚ್ಚಿಗೆದ್ದ ರೈತರು ಕಳೆದ ಹಲವಾರು ದಿನಗಳಿಂದ ತಮ್ಮ ಟ್ರ್ಯಾಕ್ಟರ್ಗಳನ್ನ ವೇರ್ ಹೌಸ್ ಮುಂದೆಯೇ ನಿಲ್ಲಿಸಿದ್ದಾರೆ. ನೀವು ಅನ್ಲೋಡ್ ಮಾಡೋವರೆಗೂ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಈ ಬಾರಿ ಅತಿಯಾದ ಮಳೆಯಿಂದ ರೈತರ ಬದುಕೆ ಕೊಚ್ಚಿ ಹೋಗಿತ್ತು. ಹಾಗೋ ಹೀಗೋ ಮಾಡಿ ಅಲ್ಪ ಸ್ವಲ್ಪ ಬೆಳೆಯನ್ನ ಉಳಿಸಿಕೊಂಡಿದ್ರು. ಅದೇ ಫಸಲನ್ನ ಮಾರಾಟ ಮಾಡೋಕೆ ಆಗದೆ ರೈತರು ಒದ್ದಾಡುತ್ತಿದ್ದಾರೆ. ಸರ್ಕಾರ ಹೆಸರುಕಾಳು ಖರೀದಿ ಕೇಂದ್ರ ತೆರೆಯದೇ ಹೋಗಿದ್ರೆ ನಾವು ಎಲ್ಲಿಯಾದ್ರೂ ಮಾರಾಟ ಮಾಡ್ತಾ ಇದ್ವು. ಆದ್ರೆ ಸರ್ಕಾರವೇ ಖರೀದಿ ಮಾಡ್ತೇವೆ ಅಂತ ಮೋಸ ಮಾಡ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಹೆಸರಿದ್ದು ಈ ಒಂದು ತಿಂಗಳು 2 ತಿಂಗಳಾಯ್ತು ನಾವು ಕಾಟ ಮಾಡವ್ರಿ. ಕಾಟ ಮಾಡಿ ಏನೋ ಒಂದು ಮಳೆ ಒಂದು 5-6 ತಿಂಗಳು ಮಳೆ ಐತಿ ಸಲ್ಯಾಕ ಹೆಚ್ಚು ಕಡಿಮೆ ಸ್ವಲ್ಪ ಖರಾಬ್ ಇದ್ರಿಬೇಕು. ಖರಾಬ್ ಅಂದ್ರೆ ಭಾಳ ಖರಾಬ್ ಇಲ್ಲ, ಲೆಕ್ಕದ ಮೇಲೆ ಅವ. ಮಳೆ 6 ತಿಂಗಳು ಐತಿದಾಗ ನಮ್ಮ ಬಟ್ಟಿನೇ ಒಣಗಿಲ್ಲ. ಮಳೆ ಐತಿದಾಗ ಮತ್ತು ಹೆಸರು ಹೆಂಗಿರ್ತಾವ? ಮಳೆ ಎತ್ತಿದೇ ಗೊತ್ತದ ಸರ್ಕಾರಕ್ಕೆ. ಮತ್ತು ಹೆಸರು ಯಾಕೆ ತೊಗೋಬೇಕು? ಮಾಡಬಾರ್ದು. ನಮ್ಮ ರೈತರು ಒಂದು ಸರ್ತಿ ಲುಕ್ಷಣ ಆಗ್ಯದ, ಹೆಚ್ಚು ಕಡಿಮೆ ಆಗ್ಯದ. ಮಳೆ ಬಂದದ, ನಾವು ಮಾಡಿದಲ್ಲ, ದೇವ್ರು ಮಾಡಿದ ಕೆಲಸ ಅದ. ಇದಕ್ಕೆ ಏನನ್ನ ಮಾಡಿ ಎಲ್ಲ ಅಧಿಕಾರಿಗಳು, ಎಲ್ಲ ಆಫೀಸರು ಕೂಡು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕಾ ಸಾಬ್ರು ಎಲ್ಲರೂ ಕೂಡಿ ಅದಕ್ಕೆ ರೈತರಿಗೆ ಸಪೋರ್ಟ್ ಮಾಡಬೇಕು. ಸದ್ಯ ಸೇಡಂ ಪಟ್ಟಣದ ಸೆಂಟ್ರಲ್ ವೇರ್ ಹೌಸ್ ಬಳಿ ನೂರಾರು ಟ್ರ್ಯಾಕ್ಟರ್ಗಳು ದಾಸ್ತಾನು ಸಮೇತ ನಿಂತಿವೆ. 3-4 ತಿಂಗಳಿಂದ ಟ್ರ್ಯಾಕ್ಟರ್ ನಿಂತಿದ್ದಕ್ಕೆ ವೇಟಿಂಗ್ ಚಾರ್ಜ್ ಕೂಡ ವಸೂಲಿ ಮಾಡಿದ್ದಾರಂತೆ. ಒಂದು ಕಡೆ ತಾವು ಬೆಳೆದ ಫಸಲು ಮಾರಾಟವಾಗ್ತಿಲ್ಲ, ಮತ್ತೊಂದು ಕಡೆ ಸಾವಿರಾರು ರೂಪಾಯಿ ವೇಟಿಂಗ್ ಚಾರ್ಜ್ ಬೇರೆ ಕೊಡ್ಬೇಕಲ್ಲ ಎನ್ನೋ ಆಕ್ರೋಶ ರೈತರದ್ದು. ಸರ್ಕಾರ ಕುಂಟು ನೆಪ ಹೇಳದೆ ರೈತರ ಹೆಸರುಕಾಳು ಬೆಳೆ ಖರೀದಿ ಮಾಡಬೇಕು. ಇಲ್ಲವಾದಲ್ಲಿ ನೂರಾರು ಕ್ವಿಂಟಾಲ್ ಹೆಸರನ್ನ ಅಲ್ಲಿಯೇ ಚೆಲ್ಲಿ ಹೋಗ್ತೀವಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಏನು ಸಮಸ್ಯೆ ಇಲ್ಲ, ಏನಿಲ್ಲ. ಹೆಸರು ಖರೀದಿ ಗೌರ್ಮೆಂಟ್ ತೋತಾರಂದದಕ್ಕೆ ಈ ವರ್ಷಿನ ಕಾಲಕ್ಕೆ ಮಳೆ ಬಂದು ಖರಾಬ್ ಆಗ್ಯದ ಮಾಲು. ಆಯಿತು, ಮಾಲ್ ಖರಾಬ್ ಆಗ್ಯದ. ಇನ್ನು ಇದು ಕಡ್ಯಾಕ್ ಮಾರ್ದೇವಂದ್ರೆ 4,000 5,000 ರೂಪಾಯಿ ಹೋತಾವ. ಗೌರ್ಮೆಂಟ್ ಕೊಟ್ಟರೆ 8,000 9,000 ರೂಪಾಯಿ ಬರ್ತಾವ ಅಂತೇಳಿ ನಾವು ಹಚ್ಚಿವ್ರಿ. ಅವು ಈಗ ಇದು ಒಂದು ಸರ್ತಿ ತುಂಬಿ 100 ಚೀಲ ನಮ್ಮ ಹಚ್ಚಿವಿ. 12,500 ರೂಪಾಯಿ ನಾನು ಕೊಟ್ಟಿನಿ. ಈಗ ಕಳೆದ ಹಲವು ದಿನಗಳಿಂದ ರೈತರು ಹಾಗೂ ಅಧಿಕಾರಿಗಳ ಮಧ್ಯೆ ನಾ ಕೊಡೆ ನೀ ಬಿಡೆ ಎಂಬ ಫೈಟ್ ನಡೀತಾ ಇದೆ. ಮುಂದೆ ಅದು ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು. ಆದ್ರೆ ಅದೇನೇ ಇರಲಿ, ಇನ್ನಾದ್ರೂ ಅನ್ನದಾತರ ಅಳಲನ್ನ ಸರ್ಕಾರ ಬಗೆಹರಿಸಬೇಕು ಅನ್ನೋದೇ ನಮ್ಮ ಆಶಯ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.